ನಮಸ್ತೆ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ. ಡಿಜಿಟಲ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ದ್ವಾಪರ ಯುಗ, ತ್ರೇತಾಯುಗ ಮೊದಲಾದ ಯುಗಗಳು ಕೊನೆಯಾಗಿ ಈಗ ಕಲಿಯುಗದಲ್ಲಿ ನಾವು ವಾಸವಾಗ್ತಾ ಇರೋದರ ಬಗ್ಗೆ ಅರಿವಿದೆ. ಪುರಾಣಗಳಲ್ಲಿ ಬರುವ ಹಾಗೆ ಉಳಿದ ಎಲ್ಲಾ ಯುಗಗಳೂ ಮುಗಿದ ಹಾಗೆ ಕಲಿಯುಗಕ್ಕೂ ಒಂದು ಅಂತ್ಯ ಇರಲೇಬೇಕಲ್ವಾ? ಮಹಾವಿಷ್ಣು ಹೇಗೆ ಬೇರೆ ಬೇರೆ ಯುಗಗಳಲ್ಲಿ ಬೇರೆ ಬೇರೆ ಅವತಾರವನ್ನ ತಾಳುತ್ತಾನೋ ಹಾಗೆ ಕಲಿಯುಗವನ್ನ ಅಂತ್ಯ ಮಾಡೋಕ್ಕೂ ಕಲ್ಕಿಯ ಅವತಾರ ಎತ್ತಿ ಬರುತ್ತಾನೆ ಎಂಬುದು ಪುರಾಣಗಳ ಉಲ್ಲೇಖವಾಗಿದೆ. ಹೌದು, ನೀವು ಕೃಷ್ಣನ ಭಗವತ್ ಪುರಾಣವನ್ನ ನೋಡಿದ್ರೆ ಅದರಲ್ಲಿ ಈ ಕಲಿಯುಗ ಅಂತ್ಯವಾಗುವುದರ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕೊಡಲಾಗಿದೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಹೀಗಂತ ಕೃಷ್ಣ ಹೇಳಿದ್ದು ಮಹಾಭಾರತದಲ್ಲಿ. ಇದರ ಅರ್ಥ ಈಗಲೂ ಪಾಪಿಗಳು ಹೆಚ್ಚಾದಾಗ, ಅನ್ಯಾಯ ಮಾಡುವವರು, ಮೋಸ ದರೋಡೆ ಮಾಡುವವರು, ಪಾಪಿಗಳ ಅಟ್ಟಹಾಸ ಹೆಚ್ಚಾದಾಗ ಧರ್ಮವನ್ನ ಸ್ಥಾಪಿಸೋದಕ್ಕೆ ಆ ಭಗವಂತ ಬರಬೇಕಲ್ವಾ? ಇನ್ನು ಕಲಿಯುಗ ಅಂತ್ಯವಾಗಿಸಿ ಅಧರ್ಮವನ್ನ ಹೋಗಲಾಡಿಸಿ ಧರ್ಮವನ್ನ ಮತ್ತೆ ನೆಲೆಗೊಳಿಸುವಂತೆ ಮಾಡಲು ಬರುವ ಕಲ್ಕಿಗೆ ದುಷ್ಟ ಸಂಹಾರಕ್ಕೆ, ಶಿಷ್ಟರ ರಕ್ಷಣೆಗೆ ಕೇವಲ 3 ದಿನ ಬೇಕಂತೆ. ಈ ಭಾಗವತ ಪುರಾಣಗಳಲ್ಲಿ ಹೇಳುವ ಹಾಗೆ ಕಲ್ಕಿ ಬರುವ ಮುನ್ಸೂಚನೆ ಹೇಗಿರತ್ತೆ ಗೊತ್ತಾ? ಮೊದಲನೇದಾಗಿ ಜನ ಹಸಿವಿನಿಂದ ಬಳಲ್ತಾರೆ, ಭೀಕರ ಬರಗಾಲವನ್ನ ಎದುರಿಸ್ತಾರೆ. ಅಷ್ಟೇ ಎಲ್ಲ ಕೆಟ್ಟ ರೋಗಗಳು ಬಂದು ನಮ್ಮನ್ನ ಆವರಿಸಿಕೊಳ್ಳುತ್ತೆ. ಹಾಗಾದ್ರೆ ಈಗ ಕಲಿಯುಗ ಅಂತ್ಯದ ಸಮಯ ಬಂದೇ ಬಿಡ್ತಾ 2 ದುರ್ಘಟನೆಗಳು ಸಂಭವಿಸಿವೆ. ಒಂದು, ಕೊರೋನಾ ಬಂದು ಜನ ಸಮೂಹವೇ ಸತ್ತು ಸರ್ವನಾಶವಾಗಿದೆ, ಸುಡಗಾಡು ಸೇರಿದೆ. ಇನ್ನೆರಡು, ಬರಗಾಲ ತಾಂಡವವಾಡಲಿದೆ. ಹಸಿವು ಅನ್ನೋದು ಮುಂದಿನ ದಿನಗಳಲ್ಲಿ ಬರಲಿದೆ. ಹಾಗಾದ್ರೆ ಕಲಿಯುಗ ಅಂತ್ಯ ಯಾವಾಗ ಅನ್ನೋದರ ಇಂಚಿಂಚು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಕೊಡ್ತೀವಿ. ಆದ್ರೆ ಅದಕ್ಕಿಂತ ಮುಂಚೆ ನೀವೇನಾದ್ರೂ ಶ್ರೀರಾಮನ ಭಕ್ತರಾಗಿದ್ರೆ, ಸನಾತನ ಧರ್ಮ ಪಾಲಕರಾಗಿದ್ರೆ ಜೈ ಶ್ರೀರಾಮ್, ಜೈ ಶ್ರೀಕೃಷ್ಣ ಎಂದು ಕಮೆಂಟ್ ಮಾಡಿ. ಅಂಡ್ ಇಂತಹ ವಿಡಿಯೋಗಳು ಮತ್ತೆಲ್ಲೂ ಸಿಗೋದಿಲ್ಲ, ನಮ್ಮಲ್ಲಿ ಮಾತ್ರ ಸಿಗತ್ತೆ. ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಪ್ರಯತ್ನಕ್ಕೆ ನಿಮ್ಮಿಂದ ಬಯಸೋದು ಒಂದೇ ಒಂದು ಲೈಕ್. ಮೊದಲಿಗೆ ವಿಡಿಯೋಗೆ ಲೈಕ್ ಮಾಡಿ. ಲೈಕ್ ಮಾಡಿದ್ರಿ ಅಂತ ಭಾವಿಸ್ತೀನಿ, ಧನ್ಯವಾದ. ವಿಡಿಯೋವನ್ನ ಶುರು ಮಾಡೋಣ ಬನ್ನಿ. ನದಿಗಳು ಬತ್ತಿ ಹೋಗುತ್ತವೆ, ಪ್ರಾಣಿ ಸಂಕುಲ ನಾಶವಾಗುತ್ತೆ, ಮರಗಿಡಗಳು ಒಣಗಿ ಹೋಗುತ್ತೆ, ಯಾವ ಸಂಬಂಧಗಳು ಗಟ್ಟಿಯಾಗಿ ಉಳಿಯೋದಿಲ್ಲ. ಗಂಡ ಹೆಂಡತಿ ಬೇರೆಯಾಗ್ತಾರೆ, ಬೇರೆ ಬೇರೆ ಜೋಡಿಯನ್ನ ಆಯ್ದುಕೊಳ್ತಾರೆ. ಇನ್ನು ಮುಂದಿನ ಮುನ್ಸೂಚನೆ ಏನಂದ್ರೆ, ದೇವಾಲಯಗಳು ಬರಿದಾಗುತ್ತವೆ, ಅಲ್ಲಿ ದೇವರಿಗಿಂತ ಅಧರ್ಮಕ್ಕೆ ಬೆಲೆ ಹೆಚ್ಚಾಗತ್ತೆ, ದೇವರಲ್ಲಿ ನಂಬಿಕೆಯನ್ನ ಕಳೆದುಕೊಂಡವರೇ ಹೆಚ್ಚಾಗ್ತಾರೆ. ಕಲ್ಕಿ ಬರುವ ಮುಂದಿನ ಮುನ್ಸೂಚನೆ ಎಂದ್ರೆ ಮನುಷ್ಯನ ನಡುವೆ ದ್ವೇಷ ಉಂಟಾಗತ್ತೆ. ಸಣ್ಣ ಪುಟ್ಟ ವಿಚಾರಕ್ಕೂ ಕೊಲೆ, ಸುಲಿಗೆ, ದರೋಡೆ ಮಾಡುವ ಮಟ್ಟಕ್ಕೆ ಜನ ಮುಂದಾಗ್ತಾರೆ. ವಿಚಾರಗಳಲ್ಲಿಯೂ ಜನ ಜಗಳವನ್ನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ತಾರೆ. ಇನ್ನು ಕೊನೆಯದಾಗಿ ಸಂಪೂರ್ಣವಾಗಿ ಜನ ಅಧರ್ಮದ ದಾರಿಯನ್ನ ತುಳಿತಾರೆ. ಇಂಥವರ ನಾಶವೂ ಕೂಡ ಆಗತ್ತೆ. ಆದ್ರೆ ಯಾರು ಒಳ್ಳೆಯವರಾಗಿಯೇ ಉಳಿದಿರ್ತಾರೋ, ಏನಾದ್ರೂ ದೇವರ ಮೇಲೆ ನಂಬಿಕೆಯನ್ನ ಇಟ್ಕೊಂಡಿರ್ತಾರೋ, ಯಾರು ಧರ್ಮದಿಂದಲೇ ಜೀವಿಸ್ತಾ ಇರ್ತಾರೋ ಅವರು ಮಾತ್ರ ಬದುಕುತ್ತಾರೆ ಎನ್ನತ್ತೆ ಭಾಗವತ ಪುರಾಣ. ಕಲ್ಕಿ ಅವತಾರವು ಭಾಗವತ ವಿಷ್ಣುವಿನ ಮೊದಲ ಅವತಾರವಾಗಿದ್ದು, ಅವರ ಜನ್ಮದಿನವನ್ನ ವಿಷ್ಣು ಕಲ್ಕಿ ಅವತಾರದಲ್ಲಿ ಹುಟ್ಟುವ ಮುನ್ನ ಆಚರಿಸಿಕೊಳ್ಳಲಾಗುತ್ತೆ. ಇದು ಕಲಿಯುಗದ ಕೊನೆಯಲ್ಲಿ ಭಗವಾನ್ ವಿಷ್ಣುವಿನ 10ನೇ ಮತ್ತು ಕೊನೆಯ ಅವತಾರವಾಗಿದೆ. ಪಾಪದ ಮಿತಿ ದಾಟಿದಾಗ ದುಷ್ಟರನ್ನ ನಾಶ ಮಾಡಲು ಮತ್ತು ಧರ್ಮವನ್ನ ಪುನಃ ಸ್ಥಾಪಿಸೋದಕ್ಕೆ ಕಲ್ಕಿ ಭಗವಂತ ಕಲಿಯುಗದಲ್ಲಿ ಅವತರಿಸುತ್ತಾನೆ. ಶ್ರೀಮದ್ ಭಾಗವತ ಪುರಾಣ ಮತ್ತು ಕಲ್ಕಿ ಪುರಾಣಗಳ ಪ್ರಕಾರ ಭಗವಾನ್ ಕಲ್ಕಿಯ ಅವತಾರವು ಕಲಿಯುಗದ ಕೊನೆಯಲ್ಲಿ ಮತ್ತು ಸತ್ಯಯುಗದ ಸಂಧಿ ಅವಧಿಯಲ್ಲಿ ನಡೆಯುತ್ತಂತೆ. ಭಗವಾನ್ ವಿಷ್ಣುವಿನ ಕಲ್ಕಿ ಅವತಾರದ ಕೆಲವೊಂದಿಷ್ಟು ವಿಶೇಷ ವಿಷಯಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ಕಲಿಯುಗದ ಅಂತ್ಯದಲ್ಲಿ ವಿಷ್ಣು ಕಲ್ಕಿ ಅವತಾರ ಎತ್ತುವುದು ನಿಜಾನ? ಈಗಾಗಲೇ ಭೂಮಿಯ ಮೇಲೆ ಕಲ್ಕಿ ಅವತಾರ ಎತ್ತಿಯಾಗಿದೆಯಾ? ಈ ಬಗ್ಗೆ ಹಿಂದೂ ಧರ್ಮ ಪುರಾಣ ಏನ್ ಹೇಳುತ್ತೆ ಎಲ್ಲವನ್ನ ಹೇಳ್ತೀವಿ ಈ ಒಂದು ವಿಡಿಯೋದಲ್ಲಿ. ಸ್ನೇಹಿತರೆ, ವಿಷ್ಣು ಪುರಾಣದ ಪ್ರಕಾರ ಕಲ್ಕಿ ಅವತಾರ ವಿಷ್ಣುವಿನ 25ನೇ ಅವತಾರ ಆಗಿದೆ. ಅದೇ ಗರುಡ ಪುರಾಣದ ಪ್ರಕಾರ ಕಲ್ಕಿ ಅವತಾರ ವಿಷ್ಣುವಿನ 10ನೇ ಅವತಾರ ಆಗಿದೆ. ಕಲಿಯುಗದ ಅಂತ್ಯದಲ್ಲಿ ಅಧರ್ಮ ಮಿತಿ ಮೀರಿದಾಗ
ಧರ್ಮ ಸ್ಥಾಪನೆಗಾಗಿ ಭಗವಾನ್ ಶ್ರೀ ವಿಷ್ಣು ಕಲ್ಕಿ ಅವತಾರ ಎತ್ತುತ್ತಾನೆ ಅಂತ ಭಾಗವತ ಪುರಾಣದಲ್ಲಿ ಕಲ್ಕಿ ಅವತಾರದ ಕುರಿತು ಒಂದು ಶ್ಲೋಕವನ್ನು ಕೂಡ ಹೇಳಲಾಗಿದೆ. ಅದರ ಪ್ರಕಾರ ಉತ್ತರ ಪ್ರದೇಶದಲ್ಲಿ ಶಂಬಲ್ ಗ್ರಾಮದಲ್ಲಿ ಕಲಿಯುಗದ ಅಂತ್ಯದಲ್ಲಿ ಓರ್ವ ವಿಷ್ಣುವೇಷ ಎಂಬ ಬ್ರಾಹ್ಮಣ ಇರ್ತಾನೆ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪುಷ್ಟಿ ತಿಥಿಯಂದು ಅವನು ಮತ್ತು ಅವನ ಪತ್ನಿ ಸುಮತಿಯ ಮಗನಾಗಿ ಜನಿಸುತ್ತಾನೆ. ಈ ಅವತಾರ ನಿಷ್ಕಳಂಕ ಅವತಾರ ಎಂದು ಪ್ರಸಿದ್ಧಿಯಾಗಿದ್ದು ಎಲ್ಲಾ 64 ಕಲೆಗಳು ಈ ಅವತಾರದಲ್ಲಿ ಇರಲಿದೆ. ಭಗವಾನ್ ವಿಷ್ಣುವಿನ 10ನೇ ಅವತಾರವನ್ನೇ ಕಲ್ಕಿ ಅವತಾರ ಅಂತ ಹೇಳಲಾಗಿದೆ. ಭಗವಾನ್ ವಿಷ್ಣು ಕಲ್ಕಿಯಾಗಿ ಯಾವ ಸ್ಥಳದಲ್ಲಿ ಜನಿಸುತ್ತಾನೆ ಗೊತ್ತಾ? ಕಲ್ಕಿಗೆ ಎಷ್ಟು ಪತ್ನಿಯರಿರ್ತಾರೆ ಗೊತ್ತಾ? ಆತನ ಮಕ್ಕಳು ಯಾರು ಗೊತ್ತಾ? ಹಿಂದೂ ಪುರಾಣಗಳಲ್ಲಿ 4 ಯುಗಗಳ ಪೈಕಿ ಇದು ಕಲಿಯುಗ. ಕಲಿಯುಗ 4ನೆಯ ಮತ್ತು ಕಟ್ಟಕಡೆಯ ಯುಗವಾಗಿದೆ. ಕಲಿಯುಗದ ಅವಧಿ 4,32,000 ವರ್ಷಗಳು. ಈ ಯುಗದಲ್ಲಿ ಧರ್ಮ ಒಂದೇ ಕಾಲಲ್ಲಿ ನಿಂತು ಅಧರ್ಮ 4 ಕಾಲುಗಳಿಂದ ನಡೆಯುತ್ತಲೂ, ಅಂದ್ರೆ ಜನರಲ್ಲಿ ಧಾರ್ಮಿಕ ಪ್ರವೃತ್ತಿ ಭಾವನೆಗಳು ಮಾಯಾಗಿ ಅಧರ್ಮ ರುಚಿಯೂ ಸ್ವಾರ್ಥ ಭಾವನೆಯೂ ಹೆಚ್ಚಾಗುತ್ತೆ. ಇದರ ಫಲವಾಗಿ ಅವರಿಗೆ ಸುಖ ಸಂತೋಷಗಳು ದೊರೆಯದೆ ವ್ಯಾಧಿ, ದರಿದ್ರ, ಹಸಿವು, ಬಾಯಾರಿಕೆ, ಮಿತಿಯಿಲ್ಲದ ಪ್ರಜಾವೃದ್ಧಿ ಮುಂತಾದ ದುಃಖಗಳೇ ಹೆಚ್ಚಾಗುತ್ತಾ ಬರುತ್ತೆ. ಕಲಿ ಮಹಿಮೆ ಹೆಚ್ಚಾಗ್ತಾ ಇದ್ದಂತೆ ಧರ್ಮ, ಸತ್ಯ, ಕ್ಷಮೆ, ದಯೆ, ಶೌಚ್ಯ, ಸದಾಚಾರ ವ್ಯವಹಾರಗಳು, ಆಯುಷ್ಪ್ರ, ದೈಹಿಕ ಶಕ್ತಿ, ಸುಸಂಸ್ಕೃತಿ ಇವು ನಶಿಸಿ ಹೋಗುತ್ತೆ. ಧರ್ಮ ಮತ್ತು ನ್ಯಾಯ ವ್ಯವಸ್ಥೆಯಲ್ಲಿ ಧನಬಲವೇ ಪ್ರಧಾನವಾಗಿರುತ್ತೆ. ಹೀಗಿದ್ರೂ ಇತರೆ ಯುಗಗಳಂತೆ ಕಠಿಣವಾದ ತಪಶಕ್ತಿಯೇ ಮುಂತಾದವುಗಳನ್ನ ಸೃಷ್ಟಿಯಾಗಲಿದೆ. ಭಗವಾನ್ ನಾಮಸ್ಮರಣೆ ಮಾತ್ರದಿಂದಲೇ ಕಲಿಯುಗದ ಜನ ಮೋಕ್ಷಾದಿ ಶ್ರೇಷ್ಠ ಫಲಗಳನ್ನು ಹೊಂದಬಲ್ಲರು. ದಾನವೇ ಈ ಯುಗದ ಪ್ರಧಾನ ಧರ್ಮವಾಗಲಿದೆ. ಆದುದರಿಂದ ಕೃತಾದಿ ಯುಗಗಳಲ್ಲಿ ಹುಟ್ಟಿದ ಜ್ಞಾನಿಗಳು ಕಲಿಯುಗದಲ್ಲಿ ಹುಟ್ಟಲು ನಶಿಸಿ ಅಂತೆಯೇ ಈಗ ಅನೇಕ ಭಗವದ್ಭಕ್ತರಾಗಿ ಅವತರಿಸಿದ್ರು. ಅಲ್ಲದೆ ಸಂಘ ಶಕ್ತಿಯಾಗಿರುವ ಪ್ರಾಯಶ್ಚ್ಯ ಇಮ್ಮಡಿಗೊಳ್ಳುತ್ತೆ. ಈ ಯುಗದ ಕಡೆಯಲ್ಲಿ ಭಗವಂತ ಕಲ್ಕಿಯ ಅವತಾರವನ್ನ ಎತ್ತಿ ಅಧರ್ಮೀಯರನ್ನ ನಿರ್ನಾಮ ಮಾಡ್ತಾನೆ. ಇನ್ನು ಕೃತಯುಗ 4 ವರ್ಷಗಳು, 400 ವರ್ಷಗಳು ಆದಿ ಸಂಧಿಕಾಲ, 400 ವರ್ಷಗಳು ಅಂತ್ಯ ಸಂಧಿಕಾಲ, ಒಟ್ಟು 4800 ವರ್ಷಗಳು. ತ್ರೇತಾಯುಗ 3000 ವರ್ಷಗಳು, 300 ವರ್ಷಗಳು ಆದಿ ಸಂಧಿಕಾಲ, 300 ವರ್ಷಗಳು ಆದಿ ಸಂಧಿಕಾಲ. ದ್ವಾಪರಯುಗ 2000 ವರ್ಷಗಳು, 200 ವರ್ಷಗಳು ಆದಿ ಸಂಧಿಕಾಲ, 200 ವರ್ಷಗಳು ಆದಿ ಸಂಧಿಕಾಲ, ಒಟ್ಟು 2400 ವರ್ಷಗಳು. ಕಲಿಯುಗ 1000 ವರ್ಷಗಳು, 100 ವರ್ಷಗಳು ಆದಿ ಸಂಧಿಕಾಲ, 100 ವರ್ಷಗಳು ಆದಿ ಸಂಧಿಕಾಲ, ಒಟ್ಟು 1200 ವರ್ಷಗಳು. ಒಟ್ಟು 4 ಯುಗಗಳಿಂದ 12000 ವರ್ಷಗಳು. 1000 ಯುಗ ಚಕ್ರಗಳಿಗೆ ಬ್ರಹ್ಮಣ 1 ಹಗಲು, ಅಂದ್ರೆ 1,20,000 ವರ್ಷಗಳು. ಅಖಂಡ ಬ್ರಹ್ಮಾಂಡವು ಬ್ರಹ್ಮನಲ್ಲಿ ಐಕ್ಯವಾಗುವುದು. ಸಂವರ್ತಕವೆಂಬ ಅಗ್ನಿಯು ಎಲ್ಲವನ್ನೂ ಭಸ್ಮ ಮಾಡುತ್ತೆ. ಪುನಃ ಬ್ರಹ್ಮನ ಹಗಲು ಪ್ರಾರಂಭವಾದಾಗ ಮೊದಲಿನಂತೆ ಎಲ್ಲಾ ಸೃಷ್ಟಿಯಾಗತ್ತೆ ಅಂತ ಹಿಂದೂ ಧರ್ಮದಲ್ಲಿ ಹೇಳಲಾಗಿದೆ. ಭಗವಾನ್ ವಿಷ್ಣುವಿನ ಈ ಅವತಾರವು 64 ಕಲೆಗಳಿಂದ ತುಂಬಿರುತ್ತದೆ ಮತ್ತು ಭೂಲೋಕದಲ್ಲಿ ಪಾಪಿಗಳೇ ತುಂಬಿದಾಗ ಅವನು ಜನರ ಹೃದಯದಲ್ಲಿ ಭಕ್ತಿಯನ್ನ ಜಾಗೃತಿಗೊಳಿಸ್ತಾನೆ. ಜನರು ಅವರಿಗೆ ವಿಧೇಯಕರಾಗ್ತಾರೆ ಮತ್ತು ಸದಾಚಾರದ ಮಾರ್ಗ ಮತ್ತು ಶುದ್ಧತೆಯ ಯುಗವನ್ನ ಅನುಸರಿಸಲು ಪ್ರಾರಂಭ ಮಾಡ್ತಾರೆ. ಕಲ್ಕಿ ಪುರಾಣವು ಕಲ್ಕಿಯ ಅವತಾರದ ಬಗ್ಗೆ ವಿವರವಾಗಿ ವಿವರಿಸಲಾಗಿದೆ. ಇದು ಭಗವಾನ್ ವಿಷ್ಣುವಿನ ಕೊನೆಯ ಅವತಾರ ಎಂದು ಶ್ರೀಮದ್ ಭಾಗವತ ಪುರಾಣದಲ್ಲಿ ಹೇಳಲಾಗಿದೆ. ಭಾಗವತನ 12ನೆಯ ವಿಭಾಗದ 2ನೇ ಅಧ್ಯಾಯದಲ್ಲಿ ಕಲ್ಕಿ ಭಗವಂತನ ಅವತಾರದ ಕಥೆಯನ್ನ ವಿವರವಾಗಿ ಹೇಳಲಾಗಿದೆ. ಭಗವಂತನ ಈ ಅವತಾರವು ಕಳಂಕರಹಿತ ದೇವರ ಹೆಸರಿನಿಂದ ಪ್ರಪಂಚದಾದ್ಯಂತ ಹೇಳಲ್ಪಟ್ಟಿದೆ. ಇನ್ನು ಈ ಕಲಿಯುಗದಲ್ಲಿ ಕಲ್ಕಿ ಯಾವ ಗ್ರಾಮದಲ್ಲಿ ಹುಟ್ಟುತ್ತಾನೆ ಅಂತ ಅದನ್ನು ಕೂಡ ಬರೆದಿಡಲಾಗಿದೆ. ಪುರಾಣಗಳ ಪ್ರಕಾರ ಕಲ್ಕಿ ಅವತಾರವು ಉತ್ತರ ಪ್ರದೇಶದ ಮೊರಾದಾಬಾದ್ ಬಳಿ ಇರುವ ಶಂಭಲ ಗ್ರಾಮದಲ್ಲಿ ಇರುತ್ತೆ. ಅವನ ಎಲ್ಲಾ ಸಹೋದರರು ದೇವರುಗಳ ಅವತಾರಗಳಲ್ಲಿರ್ತಾರೆ. ಅವರು ಧರ್ಮವನ್ನ ಪುನಃ ಸ್ಥಾಪಿಸಲು ಸಹಾಯ ಮಾಡ್ತಾರೆ. ಕಲ್ಕಿಯ ತಂದೆ ಕಲಿಯುಗದಲ್ಲಿ ವಿಷ್ಣುವಿನ ಪರಮ ಭಕ್ತನಾಗಿರ್ತಾನೆ. ವೇದ ಮತ್ತು ಪುರಾಣಗಳ ಸಂಪೂರ್ಣ ಜ್ಞಾನವನ್ನ ಹೊಂದಿರ್ತಾನೆ. ಅವನ ತಂದೆಯ ಹೆಸರು ವಿಷ್ಣುಯತ್ ಮತ್ತು ತಾಯಿಯ ಹೆಸರು ಸುಮತಿಯಾಗಿರತ್ತೆ. ಇನ್ನು ಪರಶುರಾಮನು ಕಲ್ಕಿಯ ಗುರುವಾಗಿರ್ತಾನೆ. ಈಗಾಗಲೇ ಪರಶುರಾಮ ಚಿರಂಜೀವಿಯಾಗಿದ್ದಾನೆ. ಅವನು ಕೂಡ ಈ ಒಂದು ಬ್ರಹ್ಮಾಂಡದಲ್ಲಿ ಎಲ್ಲಾ ಕಡೆ
ಇನ್ನುವರೆಗೂ ಜೀವಂತವಾಗಿದ್ದಾನೆ. ಭಗವಾನ್ ರಾಮನ ಅವತಾರದಂತೆ ಕಲ್ಕಿ ದೇವರು ಸೇರಿದಂತೆ 4 ಸಹೋದರರು ಇರುತ್ತಾರೆ. ಅವರ ಹೆಸರು ಸುಮಂತ, ಪ್ರಜ್ಞಾ ಮತ್ತು ಕವಿ. ಕಲ್ಕಿ ದೇವರ ಪೂಜಾರಿ ಮತ್ತು ಪರಶುರಾಮನು ಆತನ ಗುರುವಾಗಿರ್ತಾನೆ. ಪರಶುರಾಮ ವಿಷ್ಣುವಿನ ಅವತಾರವೆಂದು ನಂಬಲಾಗಿದೆ. ಅವರು ಅಮರತ್ವವನ್ನ ಹೊಂದಿದ್ದಾರೆ. ಪರಶುರಾಮನ ಸೂಚನೆಯಂತೆ ಕಲ್ಕಿ ಶಿವನಿಗೆ ತಪಸ್ಸು ಮಾಡಿ ದೈವಿಕ ಶಕ್ತಿಯನ್ನ ಪಡೆದಿದ್ದಾನೆ. ಭಗವಾನ್ ಕಲ್ಕಿಗೆ 2 ಪತ್ನಿಯರಿರ್ತಾರೆ. ಹೌದು, ಭಗವಾನ್ ಕಲ್ಕಿಗೆ 2 ಪತ್ನಿಯರಿರ್ತಾರೆ. ಮೊದಲನೆಯ ಪತ್ನಿ ಲಕ್ಷ್ಮೀ ಸ್ವರೂಪಿಯಾದ ಪದ್ಮ ಮತ್ತು 2ನೇ ಪತ್ನಿ ವೈಷ್ಣವಿ ಶಕ್ತಿ ರೂಪಿಯಾಗಿರ್ತಾಳೆ. ರಾಮಾವತಾರ ಕಾಲದಿಂದಲೂ ಭಗವಾನ್ ಜೊತೆ ಮದುವೆಯಾಗಿ ತಪಸ್ಸು ಮಾಡುತ್ತಿರುವ ವೈಷ್ಣವಿ ದೇವಿಯು ವಿಷ್ಣುವಿನ ಕೃಪೆಯಿಂದ ಆತನ ಕಲ್ಕಿ ಅವತಾರದಲ್ಲಿ ಆತನನ್ನ ಮದುವೆಯಾಗ್ತಾಳೆ. ವಿಷ್ಣು ಕಲ್ಕಿ ಅವತಾರದಲ್ಲಿರುವಾಗ ಆತನಿಗೆ 4 ಜನ ಗಂಡು ಮಕ್ಕಳು ಇರ್ತಾರೆ. ಅವರ ಹೆಸರು ಜಯ, ವಿಜಯ, ಮೇಘವಾಲ ಮತ್ತು ಬಲಾಹಕ. ಇನ್ನು ಕಲ್ಕಿ ದೇವರ ವಾಹನವು ಬಿಳಿ ಬಣ್ಣದ ಕುದುರೆಯಾಗಿರುತ್ತೆ ಅಂತ ಹೇಳಲಾಗಿದೆ. ಈ ಕುದುರೆಯನ್ನ ದೇವದತ್ತ ಅಂತ ಕರೆಯಲಾಗುತ್ತೆ. ಕುದುರೆಯ ಮೇಲೆ ಸವಾರಿ ಮಾಡುವ ಭಗವಂತ ಪಾಪಿಗಳನ್ನ ಪ್ರಪಂಚದಿಂದ ನಾಶ ಮಾಡ್ತಾನೆ ಮತ್ತು ಮತ್ತೆ ಧರ್ಮವನ್ನ ಸ್ಥಾಪಿಸ್ತಾನೆ. ಕಲ್ಕಿ ಜಯಂತಿಯಂದು ವಿಷ್ಣುವನ್ನ ಪೂಜೆ ಮಾಡಬೇಕು ಮತ್ತು ಆತನ ಹೆಸರಲ್ಲಿ ಉಪವಾಸ ಮಾಡಬೇಕು. ಹೀಗೆ ಕಲ್ಕಿ ಜಯಂತಿಯಂದು ಬಡವರ ಮತ್ತು ನಿರ್ಗತಿಗರಿಗೆ ದಾನ ಮಾಡಬೇಕು ಹಾಗೂ ಆಹಾರವನ್ನ ನೀಡಬೇಕು ಅಂತ ಹೇಳಲಾಗಿದೆ. ಹೀಗೆ ಕಲ್ಕಿ ಅವತಾರವೆತ್ತಿ ಕಲಿಯುಗವನ್ನ ಅಂತ್ಯ ಮಾಡಿ ಸತ್ಯಯುಗ ಆರಂಭವಾಗುವುದಕ್ಕೆ ಇನ್ನೇನು ಕೆಲವು ವರ್ಷಗಳು ಮಾತ್ರ ಬಾಕಿ ಇದೆ. ಮುಂದಿನ ವಿಡಿಯೋದಲ್ಲಿ ಕಲಿಯುಗ ಅಂತ್ಯದ ಕಾಲದಲ್ಲಿ ಯಾವೆಲ್ಲ ಘಟನೆಗಳು ಸಂಭವಿಸುತ್ತೆ ಅನ್ನೋದನ್ನ ಭವಿಷ್ಯ ಮಾಲಿಕ ಎಂಬ ಗ್ರಂಥದಲ್ಲಿ ಬರೆದಿಟ್ಟ ಅಂಶಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ವಿಡಿಯೋ ಹೇಗನಿಸ್ತು ಅಂತ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಶ್ರೀರಾಮ್. ಅಂಡ್ ನಿಮ್ಮಲ್ಲಿ ಒಂದು ಕೋರಿಕೆ, ನಿಮ್ಮ ಕೈಯಲ್ಲಾದಷ್ಟು ದಾನ ಧರ್ಮ ಮಾಡಿ, ಬಡವರಿಗೆ ನಿರ್ಗತಿಕರಿಗೆ ಸಹಾಯ ಮಾಡಿ, ಆಹಾರ ನೀಡಿ ಅಂಡ್ ನೀವು ಕೂಡ ಸನಾತನ ಧರ್ಮವನ್ನ ಕಾಪಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರಿಗೂ ಶರಣು ಶರಣಾರ್ಥಿ.